ಪಾಸ್ಪೋರ್ಟ್ ಇಲ್ಲದೆ ನಾವು ನೇಪಾಳಕ್ಕೆ ಹೋಗಿ ಬಂದ್ವಲ್ಲ, ಆ ನೇಪಾಳ ಪ್ರವಾಸ ಹೇಗಿತ್ತು, ಊಟ ತಿಂಡಿ ಎಲ್ಲ ಏನು ಕೊಟ್ಟಿದ್ರು, ರೂಮ್ಗಳು ಹೇಗಿತ್ತು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಇದೊಂದೇ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಕೊನೆವರೆಗೂ ನೋಡಿ. ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವೀ ಬಾರಿ ನೇಪಾಳಕ್ಕೆ ಹೋಗ್ತಾ ಇರೋದು ಆರ್ಗಾಂಧಿ ಟೂರ್ಸ್ ಅವ್ರ ಜೊತೆ. ಕಳೆದ 20 ವರ್ಷಗಳಿಂದ ಟೂರ್ ಪ್ಯಾಕೇಜ್ಗಳನ್ನ ಆರ್ಗನೈಸ್ ಮಾಡ್ತಾ ಬಂದಿದ್ದಾರೆ ಇವರು. ಇವರ ನೇಪಾಳ ಪ್ರವಾಸದಲ್ಲಿ ಮೊದಲಿಗೆ ಬೆಂಗಳೂರಿಂದ ಅಯೋಧ್ಯೆಗೆ, ವಾರಣಾಸಿಗೆ ಅಥವಾ ಲಕ್ನೋಗೆ ಫ್ಲೈಟ್ ಇರುತ್ತೆ. ನಾವು ಹೋದಾಗ ವಾರಣಾಸಿಗೆ ಫ್ಲೈಟ್ ಇತ್ತು. ಏರ್ಪೋರ್ಟಿಂದನೇ ಅವರದ್ದು AC ಬಸ್ ಇರುತ್ತೆ. ಇದೇ ಬಸ್ಸಲ್ಲೇ ನಾವು ನೇಪಾಳಕ್ಕೆ ಹೋಗಿ ಬರೋದು. ಹೋಗ್ತಾ ಬೆಳಗಿನ ತಿಂಡಿಗೆ ನೋಡಿ ಅವತ್ತು, ಇನ್ನು ಮಧ್ಯಾಹ್ನ ಊಟಕ್ಕೆ ಕೂಡ ನೋಡಿ. ಸಂಜೆ ಆಗುವಾಗ ನಾವು ಅಯೋಧ್ಯೆ ತಲುಪಿದ್ವಿ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಪಟ್ಟಾಭಿಷೇಕವಾದ ಸ್ಥಳ, ಹನುಮಾನ್ ಗಡಿ ಮಂದಿರ್, ರಾಮ್ ಮಂದಿರ್, ಹೀಗೆ ಹಲವಾರು ಸ್ಥಳಗಳನ್ನು ನೋಡಿದ್ವಿ ನಾವು. ಆ ದಿನಷ್ಟೇ ಅಯೋಧ್ಯೆಯಲ್ಲೇ ಇರುತ್ತೆ. ರಾತ್ರಿ ಊಟಕ್ಕೆ ನೋಡಿ. ನಾವು 2ನೇ ದಿನನೇ ನೇಪಾಳಕ್ಕೆ ಹೋಗ್ಬಿಡ್ತೇವೆ ಭಾರತದಿಂದ. ಬೆಳಿಗ್ಗೆ ಬೇಗ ನಾವು ಸರಯೂ ನದಿ ನೋಡ್ಲಿಕ್ಕೆ ಹೋಗಿದ್ವಿ. ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಆದಮೇಲೆ ನಾವು ಸೀದಾ ನೇಪಾಳ ಗಡಿಯ ಕಡೆಗೆ ಹೊರಟ್ವಿ. ಸೊನಾಲಿ ಬಾರ್ಡರ್ ಮೂಲಕ ನಾವು ನೇಪಾಳಕ್ಕೆ ಹೋಗೋದು. ನೇಪಾಳಕ್ಕೆ ಹೋಗಲಿಕ್ಕೆ ಪಾಸ್ಪೋರ್ಟ್ ಏನು ಬೇಕಾಗಲ್ಲ, ನಿಮ್ಮ ಹತ್ರ ವೋಟರ್ ಐಡಿ ಇದ್ದರೆ ಸಾಕಾಗತ್ತೆ. ಇದೇ ಭಾರತ ನೇಪಾಳದ ಗಡಿ ಇದು. ನೇಪಾಳಕ್ಕೆ ಬಂದ ಮೇಲೆ ನಾವು ಮೊದಲಿಗೆ ಹೋಗಿದ್ದೆ ಗೌತಮ ಬುದ್ಧನ ಜನ್ಮಸ್ಥಳವಾದ ಲುಂಬಿನಿಗೆ. ಆ ದಿನ ಸ್ಟೇ ಲುಂಬಿನಿಯಲ್ಲೇ ಇರುತ್ತೆ. ಇವರೆಲ್ಲ ಟೂರ್ ಪ್ಯಾಕೇಜಲ್ಲೂ ಕೂಡ ಕರ್ನಾಟಕದಿಂದ ಅಡುಗೆಯವ್ರನ್ನೇ ಕರ್ಕೊಂಡು ಹೋಗ್ತಾರೆ ಇವರು. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಕರ್ನಾಟಕ ಶೈಲಿಯ ಊಟ ತಿಂಡಿನೇ ಇರುತ್ತೆ. ರೂಮ್ ನೋಡಿ. ಟೂರ್ನ 3ನೇ ದಿನ ನಾವು ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ ನೇಪಾಳದಲ್ಲಿ. ಗಜೇಂದ್ರ ಮೋಕ್ಷದ ಕಥೆಯನ್ನು ನೀವು ಕೇಳಿರ್ಬೋದು. ಅದೇ ಸ್ಥಳಕ್ಕೆ ಹೋಗ್ತಾ ಇರೋದು. ಅಲ್ಲಿ ತ್ರಿವೇಣಿ ಸಂಗಮ ಕೂಡ ಇದೆ. ಹೆಚ್ಚಿನ ಟೂರ್ನವ್ರು ಯಾರು ಈ ಸ್ಥಳಕ್ಕೆ ಕರ್ಕೊಂಡು ಹೋಗಲ್ಲ. ನೀವು ಆರ್ಗಾಂಧಿ ಟೂರ್ಸ್ ಅವ್ರ ಜೊತೆ ಹೋಗಬೇಕಾಗತ್ತೆ. ಇದೇ ಗಜೇಂದ್ರ ಮೋಕ್ಷ ಸ್ಥಳ. ಇಲ್ಲೇ 3 ನದಿಗಳ ಸಂಗಮ ಇರೋದು. ಗಜೇಂದ್ರ ಮೋಕ್ಷ ನೋಡಿ ಆದಮೇಲೆ ನಾವು ಪೋಖ್ರಾ ಕಡೆ ಹೋದ್ವಿ. ಮಧ್ಯಾಹ್ನ ಊಟಕ್ಕೆ ನೋಡಿ. ಪೋಖ್ರಾದಲ್ಲಿ ನಮ್ಮ ರೂಮ್ ನೋಡಿ. ಟೂರ್ನ 4ನೇ ದಿನ ನಾವು ಜಗತ್ತಿನಲ್ಲೇ ಅತ್ಯಂತ ಎತ್ತರದ ವಿಷ್ಣುವಿನ ಮಂದಿರ ಇದೆ ನೋಡಿ, ಮುಕ್ತಿನಾಥ್, ಅಲ್ಲಿ ಹೋಗ್ತೇವೆ. ಮಧ್ಯಾಹ್ನ ಊಟ ಜಮ್ಸುಮಲ್ ಕೊಟ್ಟಿದ್ರು. ಮಧ್ಯಾಹ್ನ ಊಟ ಆದಮೇಲೆ ನಾವು ಫ್ರೆಶ್ ಅಪ್ ಆಗಿ ಮುಕ್ತಿನಾಥ್ ಕಡೆಗೆ ಹೋದ್ವಿ. ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ಕೂಡ ಇರುತ್ತೆ. ನಡಿಲಿಕ್ಕಾಗಲ್ಲ ಅಂದರೆ ನೀವು ಕುದುರೆ ಅಥವಾ ಡೋಲಿಯಲ್ಲಿ ಹೋಗ್ಬೋದು. ಇದು ಸಮುದ್ರ ಮಟ್ಟದಿಂದ 12,000 ಫೀಟ್ ಎತ್ತರದಲ್ಲಿರೋದ್ರಿಂದ ಇಂಥ ಸ್ಥಳಕ್ಕೆಲ್ಲ ಬರುವಾಗ ನೀವು ಟೂರ್ ಪ್ಯಾಕೇಜ್ ಎಲ್ಲ ಬನ್ನಿ. ಇದೇ ಮುಕ್ತಿನಾಥ್ ದೇವಾಲಯ. ಇಲ್ಲಿ ದರ್ಶನ ಪಡೆದ್ರೆ ಮುಕ್ತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ವಿಶ್ವದಲ್ಲಿ ಅತ್ಯಂತ ಎತ್ತರದಲ್ಲಿರುವ ವಿಷ್ಣುವಿನ ಮಂದಿರ. ಇಲ್ಲಿ ಬೌದ್ಧರು ಕೂಡ ಬರ್ತಾರೆ. ಬೌದ್ಧರು ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ಟೂರ್ನ 5ನೇ ದಿನ ನಾವು ಜಮ್ಸುಮಿಂದ ಪೋಖ್ರಾ ಕಡೆಗೆ ಹೊರಟ್ವಿ. ಹೋಗ್ತಾ ರೂಪ್ಸಿ ವಾಟರ್ ಫಾಲ್ಸ್ ನೋಡಿದ್ವಿ. ಮಧ್ಯಾಹ್ನ ಆಗುವಾಗ ನಾವು ಪೋಖ್ರಾದಲ್ಲಿ ಬಿಂದಿಭಾಷಿನಿ ಶಕ್ತಿಪೀಠವನ್ನು ತಲುಪಿದ್ವಿ. ಇಲ್ಲಿರುವ ಮೂರ್ತಿಯನ್ನು ಭಾರತದ ವಿಂಧ್ಯಾಚಲದಿಂದ ತರಲಾಗಿದೆ ಅಂತ ಹೇಳಲಾಗತ್ತೆ. ಅಲ್ಲಿಂದ ನಾವು ಬಂದು ಮಧ್ಯಾಹ್ನ ಊಟ ಮಾಡಿದ್ವಿ. ಇವತ್ತಿನ ನಮ್ಮ ರೂಮ್ ನೋಡಿ. ಆಮೇಲೆ ನಾವು ಸಂಜೆ ಹೊತ್ತಿಗೆ ಗುಪ್ತೇಶ್ವರ ಮಹಾದೇವ ಕೇವ್ಗೆ ಭೇಟಿ ನೀಡಿದ್ವಿ. ಇವತ್ತು ರಾತ್ರಿ ಊಟಕ್ಕೆ ರಾಗಿ ದೋಸೆ ಮಾಡಿಸಿದ್ದಾರೆ. ಪೋಖ್ರಾದಲ್ಲಿ ನಮಗೆ ಕೊಟ್ಟಿರೋ ರೂಮ್ನ ಹೊರಗಡೆ ವ್ಯೂ ಹೇಗಿದೆ ನೋಡಿ. ಹಿಮಗಳಿಂದ ಕೂಡಿರೋ ಬೆಟ್ಟಗಳನ್ನ ನೀವು ರೂಮಲ್ಲೇ ಕುಳಿತು ನೋಡ್ಬೋದು. ನಮ್ಮ ಟೂರ್ನ 6ನೇ ದಿನ ನಾವು ಬೆಳಿಗ್ಗೆ ಬೇಗೆದ್ದು ವೇದವ್ಯಾಸರ ಜನ್ಮಸ್ಥಳಕ್ಕೆ ಹೋದ್ವಿ. ಅದಾದಮೇಲೆ ಅಲ್ಲಿಂದ ನಾವು ನೇಪಾಳದ ಅತ್ಯಂತ ಲಾಂಗೆಸ್ಟ್ ಕೇಬಲ್ ಕಾರ್ ರೈಡಿಗೆ ಹೋದ್ವಿ. ಅಲ್ಲಿ ಮನೋಕಾಮನ ದೇವಾಲಯ ಇದೆ.
ನೇಪಾಳಕ್ಕೆ ಬಂದಾಗ ತಪ್ಪದೇ ಈ ದೇವಾಲಯ ಕೂಡ ಭೇಟಿ ನೀಡಿ. ನೀವಾಗೆ ಬರ್ತಾಯಿದ್ರು ಕೂಡ. ಮನೋಕಾಮನ ದೇವಾಲಯ ನೋಡಿಕೊಂಡು ನಾವು ಕಠ್ಮಂಡುಗೆ ಬಂದ್ವಿ. ಆ ದಿನ ಸ್ಟೇ ನಮ್ಮದು ಕಠ್ಮಂಡಲ್ಲಿರುತ್ತೆ. 7ನೇ ದಿನ ಬೆಳಿಗ್ಗೆ ಬೇಗ ಎದ್ದು ನಾವು ಮೌಂಟ್ ಎವರೆಸ್ಟ್ ನೋಡ್ಲಿಕ್ಕೆ ಹೋದ್ವಿ ಮೌಂಟೇನ್ ಫ್ಲೈಟಲ್ಲಿ. ಇದರ ಟಿಕೆಟ್ ಬುಕ್ಕಿಂಗ್ ಎಲ್ಲ ಅವರೇ ಮಾಡಿ ಕೊಡ್ತಾರೆ, ನೀವು ಹೋಗ್ಬೇಕಂತಿದ್ರೆ ಹೋಗ್ಬೋದು. ಇದೇ ಮೌಂಟ್ ಎವರೆಸ್ಟು, ಜಗತ್ತಿನ ಅತ್ಯಂತ ಎತ್ತರದ ಪರ್ವತ ಇದು ಗೌರಿಶಂಕರ ಪರ್ವತ. ಮೌಂಟೇನ್ ಫ್ಲೈಟಲ್ಲಿ ಹೋಗಿ ಬಂದಾದಮೇಲೆ ನಮ್ಮನ್ನು ಪಶುಪತಿನಾಥ ದೇವಾಲಯ ಕರ್ಕೊಂಡು ಹೋದರು. ಭಾರತದಲ್ಲಿ ಮುಕ್ತಿಯನ್ನು ಪಡೀಲಿಕ್ಕೆ ಕಾಶಿ ಹೇಗೆ ಬರ್ತಾರೋ, ನೇಪಾಳದಲ್ಲಿ ಇಲ್ಲಿ ಪಶುಪತಿನಾಥ ದೇವಾಲಯಕ್ಕೆ ಬರ್ತಾರೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಮಾಡಿಸಿದ್ದಾರೆ. ನೇಪಾಳದಲ್ಲಿ ನಿಮಗೆ ರಾಗಿ ಮುದ್ದೆ ಸಿಗಬೇಕಂತಿದ್ರೆ ನೀವು ಟೂರ್ ಪ್ಯಾಕೇಜಲ್ಲೇ ಬಂದಿರಬೇಕಾಗತ್ತೆ, ಇಲ್ಲಾಂದರೆ ಕರ್ನಾಟಕ ಶೈಲಿಯ ಊಟ ತಿಂಡಿ ಸಿಗೋದೇ ಇಲ್ಲ ಎಲ್ಲೂ ಕೂಡ. ಆ ದಿನ ಸಂಜೆ ನಾವು ಆರತಿ ನೋಡ್ಲಿಕ್ಕೆ ಕೂಡ ಹೋದ್ವಿ. ಪ್ರತಿದಿನ ಸಂಜೆ ಆರತಿ ಕೂಡ ನಡೀತೆ, ಅದನ್ನು ಕೂಡ ನೋಡ್ಬೋದು ನೀವು ಬಂದಾಗ. ನಮ್ಮ ಟೂರ್ನ 8ನೇ ದಿನ ನಮಗೆ ಬೆಳಿಗ್ಗೆ ಮಸಾಲೆ ದೋಸೆ ಮಾಡಿದ್ದಾರೆ. ಬೆಳಿಗ್ಗೆ ತಿಂಡಿ ತಿಂದ್ಕೊಂಡು ನಾವು ಜಲ್ನಾರಾಯಣ್ ಟೆಂಪಲಿಗೆ ಹೋದ್ವಿ. ಇದು ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ವಿಷ್ಣುವಿನ ಮೂರ್ತಿ ಇದೆ, ಇಲ್ಲಿ ನೀರಿನ ಮಧ್ಯದಲ್ಲಿದೆ. ನೇಪಾಳಕ್ಕೆ ಬಂದಾಗ ಇದನ್ನು ಕೂಡ ತಪ್ಪದೆ ನೋಡಿ. ಅದಾದಮೇಲೆ ಅಲ್ಲಿಂದ ನಮ್ಮನ್ನು ನೇಪಾಳದ ಕೇದಾರನಾಥ್ ದೇವಾಲಯ ಅಂತಲೇ ಕರೆಯಲ್ಪಡುವ ಡೋಲೇಶ್ವರ ಮಹಾದೇವ ಟೆಂಪಲಿಗೆ ಕರ್ಕೊಂಡು ಹೋದರು. ಅದಾದಮೇಲೆ ಅಲ್ಲಿಂದ ನಾವು ಜಗತ್ತಿನ 2ನೇ ಅತಿ ಎತ್ತರದ ಶಿವನ ಮೂರ್ತಿ ನೋಡ್ಲಿಕ್ಕೆ ಹೋದ್ವಿ. ಕೈಲಾಸನಾಥ ಮಹಾದೇವ ಸ್ಟ್ಯಾಚು ಅಂತ 143 ಫೀಟ್ ಎತ್ತರ ಇದೆ ಅಂತ ಇದು. ಅದಾದಮೇಲೆ ಅಲ್ಲಿಂದ ನಾವು ಗರುಡನಾರಾಯಣ ಟೆಂಪಲಿಗೆ ಬಂದ್ವಿ. ಇದನ್ನು ಚಂಗುನಾರಾಯಣ ಟೆಂಪಲ್ ಅಂತ ಕರೀತಾರೆ. ಇದು ನೇಪಾಳದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಕೂಡ ಒಂದಾಗಿದೆ. 4ನೇ ಶತಮಾನದಲ್ಲೇನೋ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದಾದಮೇಲೆ ಅಲ್ಲಿಂದ ನಾವು ದರ್ಬಾರ್ ಸ್ಕ್ವೇರಿಗೆ ಬಂದ್ವಿ. ದರ್ಬಾರ್ ಸ್ಕ್ವೇರಲ್ಲಿ ತುಂಬ ಪುರಾತನವಾದ ದೇವಾಲಯಗಳಿವೆ. ಇದು ನೇಪಾಳ ರಾಜರ ಅರಮನೆ ಆವರಣ. ಇದು ನಿಮ್ಗೆ ಸರಿಯಾಗಿ ನೋಡಬೇಕಂದ್ರೆ ಅರ್ಧ ದಿನ ಬೇಕಾಗ್ಬೋದು. ದರ್ಬಾರ್ ಸ್ಕ್ವೇರ್ ನೋಡಿಕೊಂಡು ನಾವು ಮತ್ತೆ ರೂಮಿಗೆ ಹೋದ್ವಿ. ನಮ್ಮ ಟೂರ್ನ 9ನೇ ದಿನ ನಾವು ಕಠ್ಮಂಡುವಿಂದ ನಾವು ಚಿತ್ವಾನ್ ಕಡೆಗೆ ಹೋದ್ವಿ. ಆ ದಿನ ಸ್ಟೇ ನಮ್ಮದು ಚಿತ್ವಾನಲ್ಲೇ ಇರುತ್ತೆ. ಆ ದಿನ ನಿಮಗೆ ಕಲ್ಚರಲ್ ಶೋ ನೋಡ್ಲಿಕ್ಕೆ ಕೂಡ ಸಮಯವನ್ನು ನೀಡಲಾಗತ್ತೆ. ಆ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನೀವು ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಕೂಡ ಮಾಡ್ಬೋದು.
ನಮ್ಮ ಟೂರ್ನ 10ನೇ ದಿನ ನಾವು ಜನಕ್ಪುರಿಗೆ ಹೋದ್ವಿ. ಜನಕ್ಪುರಲ್ಲಿ ಹಲವಾರು ದೇವಾಲಯಗಳಿಗೆ ಭೇಟಿ ನೀಡಿದ್ವಿ. ಅಲ್ಲಿ ಪ್ರಮುಖವಾಗಿ ಜನಕ್ಪುರ್ ಪ್ಯಾಲೇಸ್ ಮತ್ತು ರಾಮ ಸೀತೆಯ ವಿವಾಹ ಮಂಟಪ ಕೂಡ ಭೇಟಿ ನೀಡಿದ್ವಿ. ಅದನ್ನು ಸ್ಟೇ ಜನಕ್ಪುರಲ್ಲೇ ಇರುತ್ತೆ. ನಮ್ಮ ಟೂರ್ನ 11ನೇ ದಿನ ನಾವು ನೇಪಾಳದಿಂದ ಭಾರತಕ್ಕೆ ಬರ್ತೇವೆ. ನಾವು ಮೊದಲಿಗೆ ಹೋಗೋದು ಜಾರ್ಖಂಡ್ಗೆ ಭಾರತದಲ್ಲಿ. ಅದನ್ನ ಸ್ಟೇ ನಮ್ಮದು ಜಾರ್ಖಂಡಲ್ಲೇ ಇರುತ್ತೆ. ನಮ್ಮ ಟೂರ್ನ 12ನೇ ದಿನ ನಾವು ಜಾರ್ಖಂಡ್ನ ಬಾಬಾ ಬೈದ್ಯನಾಥ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಭೇಟಿ ನೀಡ್ತೇವೆ. ಇದು ನಿಮ್ಮ ಟೂರ್ನ ಕೊನೆಯ ದಿನ ಆಗಿರುತ್ತೆ. ಅದೇ ದಿನ ನಿಮಗೆ ಬೆಂಗಳೂರಿಗೆ ಫ್ಲೈಟ್ ಇರುತ್ತೆ. ಅದನ್ನು ನೀವು ಜಾರ್ಖಂಡಿಂದ ಬೆಂಗಳೂರಿಗೆ ಬರ್ತೀರಾ. ಈ ರೀತಿ ನಿಮ್ಮ ಟೂರ್ ಎಂಡ್ ಆಗುತ್ತೆ. ಒಟ್ಟು 12 ದಿನಗಳ ಟೂರ್ ಆಗಿರುತ್ತೆ. ಅವರು ಕೊಡೋ ಊಟ ತಿಂಡಿ ಆಗಲಿ, ಅವರು ಕೊಡೋ ರೂಮ್ಗಳು ಹೇಗಿದೆ ಎಲ್ಲದನ್ನು ಕೂಡ ನೀವು ಇದೇ ವಿಡಿಯೋದಲ್ಲಿ ನೋಡಿದ್ರಿ. ನಿಮ್ಮ ಜೊತೆ ಕನ್ನಡ ಗೈಡ್ ಕೂಡ ಇರ್ತಾರೆ ಇಡೀ ಟೂರಲ್ಲಿ. ನಿಮ್ಗೇನಾದರೂ ಇವರ ಟೂರ್ ಪ್ಯಾಕೇಜ್ಗಳಲ್ಲಿ ಹೋಗಬೇಕಂತಿದ್ರೆ ನಾವು ಅವರ ಫೋನ್ ನಂಬರ್ನ ಕೊಟ್ಟಿರ್ತೇವೆ. ನೀವು ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರಿಗೆ ಕೂಡ ಸಹಾಯ ಆಗ್ಬೋದು. ಇನ್ನಷ್ಟು ಟೂರ್ ಪ್ಯಾಕೇಜ್ಗಳ ಬಗ್ಗೆ ಇದೇ ರೀತಿಯ ವಿಡಿಯೋಗಳನ್ನ ನಾವು ಮಾಡ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.